ಎಲ್ರಿಗೂ ನಮಸ್ಕಾರ. ನಮ್ಮ ಅಡುಗೆ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಶೇಷ ಸಿಂಪಲ್ ಆಗಿರೋ ಪಲ್ಯದ ರೆಸಿಪಿ. ಮೊದಲನೇ ಸ್ಟೆಪ್ಪಲ್ಲಿ ಬಾಣಲೆ ಇಟ್ಕೊಂಡಿದ್ದೀನಿ. 1-2 ಚಮಚದಷ್ಟು ಎಣ್ಣೆ, ಸಾಸಿವೆ ಸಣ್ಣ ಚಮಚದಲ್ಲಿ 1 ಚಮಚದಷ್ಟು ಸಾಸಿವೆ ಸಿಡಿದ ನಂತರ ಕಟ್ ಮಾಡಿ ಇಟ್ಕೊಂಡಿರೋ ಒಂದು ದೊಡ್ಡ ಈರುಳ್ಳಿ. ಇದಕ್ಕೆ ಟೊಮೆಟೊ ಹುಳಿ ಅವಶ್ಯಕತೆ ಏನಿಲ್ಲ. ಕರಿಬೇವಿನ ಎಲೆಗಳು. ಈರುಳ್ಳಿಲಿರೋ ಹಸಿ ವಾಸನೆ ಹೋಗೋವರೆಗೂ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ಅಂದರೆ ಮೀಡಿಯಮ್ ಫ್ಲೇಮ್ನಲ್ಲಿ 2 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. 2 ನಿಮಿಷ ಆದಮೇಲೆ ಈರುಳ್ಳಿಲಿರೋ ಹಸಿ ವಾಸನೆ ಹೋಗಿದೆ, ಸ್ವಲ್ಪ ಹೊಂಬಣ್ಣ ಬಂದಿದೆ. ಇಷ್ಟು ಮಟ್ಟಿಗೆ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ಅಚ್ಕಾರದ ಪುಡಿ 1 ಟೇಬಲ್ ಸ್ಪೂನಷ್ಟು ಬ್ಯಾಡಿಗೆ ಅಚ್ಕಾರದ ಪುಡಿ ಉಪಯೋಗ ಮಾಡಿದ್ದೀನಿ. ಇದರಲ್ಲಿ ಖಾರ ಜಾಸ್ತಿ ಇರಲ್ಲ. ಧನಿಯಾ ಪುಡಿ, ಗರಂ ಮಸಾಲ, ಅರಿಶಿನ ಸ್ವಲ್ಪ. ಒಗ್ಗರಣೆ ಏನಾದರೂ ತೀರಾ ಜಾಸ್ತಿ ಡ್ರೈ ಇದ್ದರೆ 1-2 ಚಮಚ ನೀರನ್ನ ಹಾಕೋಬೋದು. ಚೆನ್ನಾಗಿ ಕಲಿಸ್ಕೋಬೇಕು. ಒಣ ಮಸಾಲೆ ಹಾಕೊಂಡ್ಮೇಲೆ 2 ನಿಮಿಷ ಗ್ಯಾಸ್ ಸ್ಟವ್ನ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಬಿಸಿ ಮಾಡಿಕೊಂಡ್ರೆ ಸಾಕಾಗುತ್ತೆ. ಕಟ್ ಮಾಡಿ ಇಟ್ಕೊಂಡಿರೋ ಗೋರಿಕಾಯಿ. ಇದನ್ನು ನಿಮ್ಮ ಕಡೆ ಯಾವ ತರಕಾರಿ ಅಂತ ಹೇಳ್ತಾರೆ ಅಂತ ಕಮೆಂಟ್ ಮಾಡಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡ್ಮೇಲೆ ಕಲಿಸ್ಕೋಬೇಕು. ಅರ್ಧ ಲೀಟ್ರಷ್ಟು ನೀರನ್ನ ಹಾಕೊಂಡ್ಮೇಲೆ ಮತ್ತೊಮ್ಮೆ ಕಲಿಸ್ಕೊಂಡು ಗೋರಿಕಾಯಿ ಮೆತ್ತಗಾಗೋವರೆಗೂ ಬೇಯಿಸ್ಕೋಬೇಕು. ಗೋರಿಕಾಯಿ ಚೆನ್ನಾಗಿ ಬೆಂದಿದೆ. ಇವಾಗ ಇದು ಪುಡಿ ಮಾಡಿಟ್ಕೊಂಡಿರೋ ಮಸಾಲೆ. ಇದಕ್ಕೇನು ಹಾಕಿದ್ದೀನಿ ಅಂದರೆ ಒಂದು ಅರ್ಧ ಹಿಡಿಯಷ್ಟು ಕರಿಬೇವಿನ ಸೊಪ್ಪು, ಕಡಲೆ ಬೀಜ, ಹುರಿದಿಟ್ಕೊಂಡಿರೋ ಕಡಲೆ ಬೀಜ, ಸ್ವಲ್ಪ ಕಡಲೆಪಪ್ಪು ಅಥವಾ ಹುರ್ಗಡ್ಲೆ, 2-3 ಚಮಚನ ಉಪಯೋಗ ಮಾಡ್ತಾಯಿದ್ದೀನಿ. ಇದರಿಂದ ಗಟ್ಟಿ ಬರುತ್ತೆ. ಕರಿಬೇವಿನ ಸೊಪ್ಪು, ಕಡಲೆ ಬೀಜ ಆರೋಗ್ಯಕ್ಕೆ ಒಳ್ಳೆಯದೇ ಕೂಡ. ಇದು ತಣ್ಣಗಾದ ಮೇಲೆ ಮತ್ತಷ್ಟು ಗಟ್ಟಿ ಕೂಡ ಬರುತ್ತೆ. ಈ ಪುಡಿ ಹಾಕೊಂಡ್ಮೇಲೆ ಗ್ಯಾಸ್ ಸ್ಟವ್ನ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಮತ್ತೊಮ್ಮೆ 5 ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. 5 ನಿಮಿಷ ಆದಮೇಲೆ ರುಚಿಯಾಗಿರೋ ಅಂಥ ಪಲ್ಯದ ರೆಸಿಪಿ, ಈಸಿಯಾಗಿರೋ ಸುಲಭವಾಗಿರೋ ಪಲ್ಯದ ರೆಸಿಪಿ ರೆಡಿಯಾಗಿದೆ. ಎಲ್ಲದರ ಜೊತೆಲೂ ಚೆನ್ನಾಗಿರುತ್ತೆ. ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.